ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿಯ ದಸರಾವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ನದಿಗಳು ತುಂಬಿರತಕ್ಕಂಥ, ನಮ್ಮ ಡ್ಯಾಮ್ಗಳು ತುಂಬಿರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ದಸರಾಕ್ಕಿಂತ ಈ ಸಾರಿ ವಿಜೃಂಭಣೆ ಮಾಡಬೇಕು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಮೈಸೂರಿನ ಮತ್ತು ನಾಡಿನ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ನಾವು ವಿಶೇಷವಾಗಿ 80 ಎಕರೆ ಜಮೀನಿನ ವಿಸ್ತಾರವುಳ್ಳಿರ್ತಕ್ಕಂಥ ಈ ಜಾಗದಲ್ಲಿ ಸುಮಾರು 1 ಲಕ್ಷ ಜನರು ಸೇರಿ ಈ ಒಂದು ಯುವ ದಸರೆಯ ಕಾರ್ಯಕ್ರಮಗಳನ್ನು ಮೈ ತುಂಬಿಸಿಕೊಳ್ಳಲಿಕ್ಕೆ, ಮೈ ಮನಸ್ಸುಗಳನ್ನು ಸಂತೋಷ ಮತ್ತು ಉಲ್ಲಾಸಪಡಿಸಲಿಕ್ಕೆ ಮೊದಲನೇ ಬಾರಿಗೆ ಇದನ್ನು ಸಂಘಟನೆ ಮಾಡಿದ್ದೇವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಬಸ್ ವಾಹನಗಳನ್ನು ಒದಗಿಸಿಕೊಟ್ಟಿದ್ದೇವೆ. ಮಹಿಳೆಯರಿಗೆ ಶೌಚಾಲಯಗಳು ಮತ್ತು ಮತ್ತೆ ವಾಪಸ್ ಹೋಗುವಾಗ ಯುವಕರು ಮತ್ತು ಪುರುಷರು ಮಹಿಳೆಯರಿಗೆ ಸಹಕರಿಸಿ ಸುರಕ್ಷಿತವಾಗಿ ಕಾರ್ಯಕ್ರಮ ಮುಗಿದಾಗ ಮನೆ ಸೇರುವಂತೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲ ಯುವಕರು ಮತ್ತು ಪುರುಷರ ಜವಾಬ್ದಾರಿ ಆಗಿರಬೇಕು. ರಾಜ್ಯ ಸರ್ಕಾರ ಇದರ ಜೊತೆಗೆ ಮೊದಲನೇ ಬಾರಿಗೆ 1500 ಡ್ರೋನ್ಗಳಲ್ಲಿ ಇಡೀ ಚಿತ್ರಗಳನ್ನು, ವಿವಿಧ ಕಲಾ ಕೌಶಲ್ಯಗಳನ್ನು 8:15 ಗಂಟೆಗೆ ಬನ್ನಿ ಮಂಟಪದಲ್ಲಿ ಮಾಡ್ತೇವೆ. ಸುಮಾರು 3 ಕಿಲೋಮೀಟರ್ ಉದ್ದದವರೆಗೆ ಆಕಾಶದಲ್ಲಿ ವಿನ್ಯಾಸಗಳನ್ನು ನೋಡಬಹುದು. ಫಲಪುಷ್ಪ ಪ್ರದರ್ಶನದ ಮೂಲಕ ನಮ್ಮ ಸ್ವತಂತ್ರ ಹೋರಾಟ, ಪ್ರಜಾಪ್ರಭುತ್ವ, ಅನುಭವ ಮಂಟಪ, ಪಾರ್ಲಿಮೆಂಟ್ ಈ ಎಲ್ಲ ವಿಷಯಗಳನ್ನು ಜನಜೀವನಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸುವಂಥ ಐತಿಹಾಸಿಕವಾದಂಥ ವಿನ್ಯಾಸಗಳು ಮತ್ತು ಚಿತ್ರಗಳನ್ನು ಬಿಡಿಸಿದ್ದೇವೆ. ಅರಮನೆಯಲ್ಲಿ ಖ್ಯಾತ ಗಾಯಕರು, ಅಂತಾರಾಷ್ಟ್ರೀಯ ಕಲಾವಿದರು, ಚಿಂತಕರು, ಸಾಹಿತಿಗಳು, ಬರಹಗಾರರು, ನಾಟಕಗಾರರು, ನೃತ್ಯ, ಕಲೆ ಈ ಎಲ್ಲವನ್ನ ಮೈಗೂಡಿಸ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, 10ನೇ ತಾರೀಕು ತನಕ ನಡೀತಕ್ಕಂಥ ಈ ಯುವ ಉತ್ಸವದಲ್ಲಿ ಅತ್ಯಂತ ಶಾಂತಿ ಸೌಹಾರ್ದತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮೈಸೂರಿನ ಪರಂಪರೆಯನ್ನು, ಸಾಂಸ್ಕೃತಿಕವನ್ನು, ನಮ್ಮ ಜೀವನದ ಮೌಲ್ಯಗಳನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ಪ್ರತಿಬಿಂಬಿಸುವುದರ ಮುಖಾಂತರ ಮೈಸೂರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಖ್ಯಾತಿಯನ್ನು ಪಡೀಲಿಕ್ಕೆ ಮೈಸೂರಿನ ಸಮಸ್ತ ಜನರು ಸಹಕರಿಸಬೇಕು ಅಂತ ಮನವಿ ಮಾಡಿ, ರಾಜ್ಯ ಸರ್ಕಾರ ಜನಪರವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡ್ತಾ ಪ್ರತಿಯೊಬ್ಬ ಪ್ರಜೆಯು ಯಾರಿಗೂ ಕೂಡ ನನಗೆ ತಿಂಗಳಿಗೆ ಆದಾಯ ಇಲ್ಲಬಾರ್ದಂಥ 5 ಗ್ಯಾರಂಟಿಗಳನ್ನು ನೀಡಿ ರಾಜ್ಯದ ಜನರ ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಜೀವನಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಮಾತನ್ನು ಆಡದೇನೆ ಯುವ ದಸರೆಯ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕೆ, ಮುಂದಿನ ಅತಿಥಿಗಳಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಮತ್ತೊಮ್ಮೆ ಯುವ ದಸರೆಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು, DC, CEO, SP, ಕಮಿಷನರ್, IGP, ತಳ ಹಂತದ ಎಲ್ಲ 19 ಸಮಿತಿಗಳ ಅಧಿಕಾರಿಗಳು ಉತ್ತಮವಾಗಿ ದಸರೆಯನ್ನು ಸಂಘಟನೆ ಮಾಡಿ ಮೈಸೂರಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ತಾವೆಲ್ಲರೂ ಸಹಕರಿಸಿ ಮತ್ತೊಮ್ಮೆ ಮೈಸೂರು ಶಾಂತಿ, ಸ್ನೇಹ, ಸೌಹಾರ್ದತೆ, ಪ್ರೀತಿಗೆ, ಔದಾರ್ಯಕ್ಕೆ ಹೆಸರಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿ ಮತ್ತೊಮ್ಮೆ ತಮಗೆ ಆತ್ಮೀಯವಾದಂಥ 2024ನೇ ದಸರಾ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮಗೆ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.